ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಸೂನ್ ರೈಡ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಈ ದಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಒಂದು ದೈವಶಕ್ತಿ ಇರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದೀವಿ. ಅದರ ಹೆಸರೇ ನಿಮಿಷಾಂಬ ದೇವಾಲಯ. ಈ ದೇವಾಲಯವನ್ನು ಮೈಸೂರಿನ ರಾಜ ಒಡೆಯರು ಕಾವೇರಿ ನದಿಯ ತೀರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಕಾವೇರಿ ನದಿ ಈ ದೇವಾಲಯದ ಪಕ್ಕದಲ್ಲೇ ಹರಿಯುತ್ತದೆ. ಈ ದೇವಾಲಯದ ಹತ್ತಿರದಲ್ಲಿಯೇ ಕರಿಘಟ್ಟ ಅನ್ನೋ ಒಂದು ಸುಂದರವಾದ ಪ್ರವಾಸ ಸ್ಥಳ ಇದೆ. ನೀವು ಅಲ್ಲಿಗೆ ಹೋಗಿ ಆ ಕರಿಘಟ್ಟ ಗುಡ್ಡವನ್ನು ಹತ್ತಿ ಈ ದೇವಾಲಯವನ್ನು ನೋಡಿದ್ರೆ ತುಂಬ ಸುಂದರವಾಗಿ ಕಾಣುತ್ತೆ. ನಾವು ಕರಿಘಟ್ಟಕ್ಕೆ ಹೋಗಿದ್ದಂಥ ವಿಡಿಯೋ ಈ ಚಾನಲ್ನಲ್ಲೇ ಅಪ್ಲೋಡ್ ಆಗಿದೆ. ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಅದನ್ನು ನೋಡ್ಬೋದು. ಈ ಬೇಸಿಗೆ ಸಮಯದಲ್ಲಿ ಈ ನದಿಯಲ್ಲಿ ನೀರು ಕಡಿಮೆ ಇದ್ದು ಪರಿಶುದ್ಧವಾಗಿ ಹರಿತಾ ಇದೆ. ವಾರದ ಕೊನೆಯಲ್ಲಿ ನೀವು ನಿಮ್ಮ ಮಕ್ಕಳ ಜೊತೆ ಇಲ್ಲಿಗೆ ಬಂತು ಅಂತಂದರೆ ಇಲ್ಲಿನ ದೇವರ ದರ್ಶನ ಮಾಡಿ ಈ ನದಿಯಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಮಕ್ಕಳನ್ನು ಆಟ ಆಡಿಸಿ ಸಮಯ ಕಳೆದು ನಂತರ ನೀವು ನಿಮ್ಮ ಮನೆಗೆ ಹೋಗ್ಬೋದು. ಇನ್ನು ಈ ದೇವಾಲಯದ ವಿಶೇಷಕ್ಕೆ ಬರೋದಾದರೆ ಇಲ್ಲಿ ಶಿವ ಮುಕ್ತೇಶ್ವರನ ಅವತಾರದಲ್ಲಿ ಮತ್ತು ಪಾರ್ವತಿ ನಿಮಿಷಾಂಬ ದೇವಿಯ ಅವತಾರದಲ್ಲಿ ನೆಲೆಸಿದ್ದಾರೆ. ನಿಮಿಷಾಂಬ ದೇವಿ ಅಂತ ಯಾಕೆ ಕರೀತಾರೆ ಅಂತಂದರೆ ನಿಮಿಷಾಂಬ ದೇವಿ ಇಲ್ಲಿನ ಭಕ್ತರ ಕಷ್ಟಗಳನ್ನು ಮತ್ತು ಸಮಸ್ಯೆಗಳನ್ನು ನಿಮಿಷದಲ್ಲಿ ನಿವಾರಿಸ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ಭಕ್ತರು ಈ ದೇವರನ್ನು ನಿಮಿಷಾಂಬ ದೇವಿ ಅಂತ ಕರೀತಾರೆ. ಈ ದೇವಾಲಯದ ಒಳಗಡೆ ಮುಕ್ತೇಶ್ವರನ ಅವತಾರದಲ್ಲಿ ಶಿವ, ಹಾಗೆ ನಿಮಿಷಾಂಬ ದೇವಿಯ ಅವತಾರದಲ್ಲಿ ಪಾರ್ವತಿ, ಜೊತೆಗೆ ಗಣೇಶ, ಶನೇಶ್ವರ ಮತ್ತು ಆಂಜನೇಯ ಕೂಡ ನೆಲೆಸಿದ್ದಾರೆ. ಈ ದೇವಾಲಯದ ಪಕ್ಕದಲ್ಲೇ ಪ್ರಸಾದ ನೀಡುವ ಕಟ್ಟಡವನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತದೆ. ನಾವು ಕೂಡ ದೇವರ ದರ್ಶನ ಮಾಡಿ ಇಲ್ಲಿ ಪ್ರಸಾದ ಸೇವಿಸಿ ಇಲ್ಲಿಂದ ಹೊರಟ್ವಿ. ಸ್ನೇಹಿತರೆ, ಇದಾಗಿತ್ತು ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ನಿಮಿಷಾಂಬ ದೇವಿಯ ದೇವಸ್ಥಾನದ ಬಗೆಗಿನ ವಿಡಿಯೋ. ನೀವೇನಾದರೂ ಶ್ರೀರಂಗಪಟ್ಟಣದ ಕಡೆ ಬಂತು ಅಂತಂದರೆ ಸಾಧ್ಯವಾದರೆ ಈ ದೇವಾಲಯಕ್ಕೆ ಭೇಟಿ ಕೊಡಿ, ಈ ದೇವರ ದರ್ಶನ ಮಾಡಿ ಅಂತ ಹೇಳ್ತಾ ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.